ಎಲ್ರಿಗೂ ನಮಸ್ಕಾರ. ಇದು ಸ್ನೇಹಜೀವಿಯ SPPL ಒಂದು ಸ್ನೇಹಜೀವಿ ಫುಟ್ಬಾಲ್ ಪ್ರೀಮಿಯರ್ ಲೀಗನ್ನು ನಾವು ಆರಂಭ ಮಾಡಿದ್ವಿ. ಇಲ್ಲಿಗೆ ಒಂದು 11 ದಿನಗಳ ಜರ್ನಿಯ ಒಂದು ಸಂದರ್ಭದಲ್ಲಿ ಇವತ್ತು ಫಸ್ಟ್ ಸೆಮಿಫೈನಲ್. ಇವತ್ತು ಮೊದಲನೇ ಕಾನ್ಸ್ಟೇಬಲಲ್ಲಿ ಮೊದಲನೇ ಸ್ಥಾನವನ್ನು ಅಲಂಕರಿಸಿರುವ SSG ಮತ್ತು ಎರಡನೇ ಕಾನ್ಸ್ಟೇಬಲ್ ಎರಡನೇ ಸ್ಥಾನವನ್ನು ಅಲಂಕರಿಸಿರುವ SSK ಎರಡು ಟೀಮ್ಗಳು ಇವತ್ತು ಮೊದಲನೇ ಸೆಮಿಫೈನಲ್ನಲ್ಲಿ ಬೀಟ್ ಮಾಡ್ತಾ ಇದ್ದಾವೆ. ಯಾವ ರೀತಿ ಇವ್ರದ್ದು ಲೀಗ್ ಮ್ಯಾಚ್ಗಳಲ್ಲಿ ಯಾವ ರೀತಿ ಇವ್ರದ್ದು ಟೀಮು ನಡೆದು ಬಂತು ಮತ್ತು ಯಾವ ರೀತಿ ಪ್ರದರ್ಶನಗಳು ನೀಡಿತು ಅದ್ರ ಬಗ್ಗೆ ನಾವು ಫ್ರಾಂಚೈಸಿಗಳ ಬಗ್ಗೆ ಕೇಳೋಣ. ಯಾಕೆ ಅಂದರೆ ಇದು ಮೊದಲನೇ ಸೆಮಿಫೈನಲ್ SPPL ಮೊದಲನೇ ಟೂರ್ನಮೆಂಟ್ ಆಗಿರೋದ್ರಿಂದ ಮೊದಲನೇ ಸೆಮಿಫೈನಲ್ ಇವರಿಬ್ಬರು ಬೀಟ್ ಆಗ್ತಾ ಇದ್ದಾರೆ. ನೋಡೋಣ ಫ್ರಾಂಚೈಸಿಗಳು ಯಾವ್ಯಾವ ರೀತಿ ತಂಡಗಳನ್ನ ಬಲಿಷ್ಠ ಮಾಡ್ಕೊಂಡಿದ್ರು ಮತ್ತು ಇವತ್ತೊಂದು ಸ್ಟ್ರಾಟಜಿ ಏನು ಮಾಡಿದರು ಅಂತ. ಮೊದಲನೇದಾಗಿ SSG ಪರವಾಗಿ ಅಪ್ಪು ಅವರು ಮೊದಲನೇ ಮ್ಯಾಚಿಂದ ಈ ಮ್ಯಾಚ್ವರೆಗೂ ಮುಂದಾಳತ್ವವನ್ನು ವಹಿಸಿಕೊಂಡು ಟೀಮ್ನ ಒಂದು ಉತ್ತುಂಗಕ್ಕೆ ತಗೊಂಡೋಗ್ಬೇಕು, ನಾವೇ ಕಪ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇವತ್ತು ಟೀಮ್ನ ಮುಂದೂಡಿಸ್ತಾ ಇರೋದು. 6 ಮ್ಯಾಚಲ್ಲಿ ಬರೋಬ್ಬರಿ 4 ಮ್ಯಾಚ್ಗಳನ್ನ ಗೆದ್ದು ಅವರು ಮೊದಲನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಕೇಳೋಣ ಅವ್ರನ್ನ ಮಾತಾ ಯಾವ ರೀತಿ ಇತ್ತು ಅವ್ರ ಟೀಮ್ಗಳು ಅಂತ. ಅಪ್ಪವರೇ, ಈಗ ನೀವು SSG ಪರವಾಗಿ ಮುಂದಾಳತ್ವವನ್ನು ವಹಿಸಿದ್ದೀರಾ, ಯಾವ ರೀತಿ ನಿಮ್ಮ ಸ್ಟ್ರಾಟಜಿಗಳು ಮತ್ತು ನಿಮ್ಮ ಪ್ಲಾನ್ಗಳು, ನಿಮ್ಮ ಪ್ಲೇಯರ್ಗಳು ಯಾವ ರೀತಿ ನಿಮಗೆ ಸಾಥ್ಗಳು ಕೊಟ್ಟರು ಮತ್ತು ನಿಮ್ಮ ಟೀಮ್ ಯಾವ ರೀತಿ ಬಂತು ಪ್ರದರ್ಶನ ನೀಡೋಕ್ಕಾಗ್ತು? ಎಲ್ಲರಿಗೂ ನಮಸ್ಕಾರ. ಸ್ನೇಹಜೀವಿ ಸದಸ್ಯರಿಗೆ ನಮ್ಮ ಟೀಮು ಈಗ 6ರಲ್ಲಿ 4 ಗೆದ್ಬಿಟ್ಟು ಫಸ್ಟು ಸ್ಥಾನ ಹೊಂದಿದೆ. ಇದರಲ್ಲಿ ಸ್ಕೂಲ್ ಹುಡುಗರು ಕಾಲೇಜುಗಳು ಎಲ್ಲ ಮಿಕ್ಸ್ ಆಗಿ ನಮ್ಮ ಟೀಮನ್ನು ಗೆಲ್ಸ್ಕೊಟ್ಟಿದ್ದಾರೆ. ನಯನ್ಗೌಡ, ಧರ್ಮ, ಮೋನುಕುಮಾರ್ ಎಲ್ಲ ನಮ್ಮ ಟೀಮವರೆಲ್ಲ ಸದಸ್ಯರು ಗೆಲ್ಸ್ಕೊಟ್ಟಿರೋಂಗೆ ಫಸ್ಟ್ನೇ ಪ್ಲೇಸಲ್ಲಿ ಇದು ಮಾಡಿದ್ದಾರೆ. ಇನ್ನು ಅಂಪೇರ್ ಆಗಿರುವಂಥ ಅಂಪೇರ್ ಅವರು ಒಳ್ಳೆ ತೀರ್ಮಾನ ಕೊಡ್ತಿದ್ರು, ಒಳ್ಳೆ ಅಂಪೇರ್ ಇದ್ದರು. ಒಟ್ಟಿನಲ್ಲಿ ಎಲ್ಲ ಫಸ್ಟ್ನ ಚೆನ್ನಾಗಿ ಗೆದ್ದಿದ್ದೀವಿ. ಓಕೆ, ಇದು ಅಪ್ಪು ಅವ್ರು ಮಾತಾಗಿತ್ತು. ಧನ್ಯವಾದಗಳು. SSK ಅವರು ಮೊದಲನೇ ಮ್ಯಾಚಲ್ಲೇ ಸೋಲನ್ನು ಅನುಭವಿಸಿ ಆಮೇಲೆ ಸ್ಟ್ರಾಟಜಿಗಳನ್ನ ತಂದು ಒಂದು 2ನೇ ಸ್ಥಾನಕ್ಕೆ 2 ಟೀಮ್ಗಳನ್ನ ಬೀಟ್ ಮಾಡಿ ಇವತ್ತು 2ನೇ ಸ್ಥಾನದಲ್ಲಿದೆ. ನೋಡೋಣ ಯಶವಂತ್ ಅವರು ಇದನ್ನು SSK ಟೀಮ್ನ ಒಂದು ಮ್ಯಾನೇಜ್ಮೆಂಟ್ ಆಗಿ ಮೊದಲನೇ ಒಂದು ಮ್ಯಾಚಿಂದ ಇಲ್ಲಿವರೆಗೂ ಕೂಡ ಒಬ್ಬರೇ ಫ್ರಾಂಚೈಸಿಯನ್ನು ವಹಿಸ್ಕೊಂಡು ಆ ಟೀಮ್ನ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಇವತ್ತು ಮೊದಲನೇ ಸೆಮಿಫೈನಲ್ನ SSG ವಿರುದ್ಧ ಬರ್ತಾ ಇದೆ. ನೋಡೋಣ ಅವ್ರ ಸ್ಟ್ರಾಟಜಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ. ಬನ್ನಿ ಯಶವಂತ್ ಅವರೇ, ನಿಮ್ಮ ಒಂದು ಟೀಮ್ನ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಮೊದಲನೇ ಮ್ಯಾಚ್ ಇಲ್ಲಿವರೆಗೂ ಕೂಡ ನೀವು ಫ್ರಾಂಚೈಸಿ ಚೇಂಜ್ ಆದಂಗೆ ಪ್ಲೇಯರ್ಗಳ ಜೊತೆ ಯಾವ ರೀತಿ ನೀವಿದ್ರಿ, ಪ್ಲೇಯರ್ಗಳು ಯಾವ ಥರ ಸಪೋರ್ಟ್ ಕೊಟ್ಟರು ಮತ್ತು ನಿಮ್ಮ ಟೀಮು ಯಾವ ಥರ ಬಲಿಷ್ಠವಾಗಿತ್ತು? ನಮಸ್ತೆ. ನಮ್ದು ಏನಂದರೆ ಫಸ್ಟ್ನೇ ಮ್ಯಾಚಲ್ಲೇ ಸೋಲು ಅನ್ಭವಿಸ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಆದರೆ ಏನಂದ್ಕೊಂಡ್ರೆ ಫಸ್ಟ್ ಟೈಮ್ ಅಲ್ವಾ ಆಡ್ಬೋದು ಮುಂದೆ ಅಂತ ಆಡ್ದು. ಒಂದು ಮ್ಯಾಚ್ ಸರಿಯಾಗಿದ್ದು, ಒಂದು ಮ್ಯಾಚ್ ಸ್ವಲ್ಪ ಅದೇ ಥರ ಆಯಿತು. ಆದ್ರೆ ಬರ್ತಾ ಹೋದ ನಮ್ಮೂರೆಲ್ಲ ಒಬ್ಬರು ಔಟ್ ಆದರೆ ಎತ್ಕೊಡೋದು, ಆಟೆಲ್ಲ ಮೂವ್ ಮಾಡೋದು, ಸೋತ್ರೂ ಆಡೋಣ ಆಡ್ತೀರ ಆಡಿ ಅಂತ ಎಂಕರೇಜ್ ಮಾಡೋದು, ಎಲ್ಲ ಥರ ಇತ್ತು ಅವ್ರದ್ದು. ಎಲ್ಲ ಚೆನ್ನಾಗಿ ಆಡಿದ್ರು. ಹಾಗೆ ಅಂಪೇರ್ಗಳಾದ್ರು ಅಷ್ಟೇ, ಅವರು ರನ್ಗಳೆಲ್ಲ ಚೆನ್ನಾಗಿ ಕೊಟ್ಟರು. ಏನು ಮೋಸ ಏನೂ ಆಗಿಲ್ಲ. ಒಟ್ಟು ಎಲ್ಲ ಮ್ಯಾಚೆಲ್ಲ ಚೆನ್ನಾಗಿ ನಡೀತು. ಇವಾಗ ಸೆಮಿಫೈನಲ್ ಇದೆ, ಅದರಲ್ಲಿ ಗೆಲ್ತೀವಿ ಅಂತ ಆಸೆ ಇದೆ, ನಂಬಿಕೆನೂ ಇದೆ. ಆಯ್ತು, ನಮ್ಮ ಪ್ಲೇಯರ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಓಕೆ, ಇದು ಯಶವಂತ್ ಅವ್ರು ಮಾತಾಗಿತ್ತು. ಧನ್ಯವಾದಗಳು 2 ಟೀಮ್ಗಳಿಗೂ ಕೂಡ. ನೋಡೋಣ ಸೆಮಿಫೈನಲ್ನಲ್ಲಿ ಯಾವ ರೀತಿ ಬೀಟ್ ಮಾಡ್ತವೆ ಅಂತ. ಈಗ ಟಾಸ್ ಕಡೆ ಹೋಗೋಣ. ಹಾಂ, ಅಪ್ಪವರ ಸ್ಟಾರ್ಟ್. ರೆಡಿ, ಚಿಕ್ಕಿ ಸ್ಟಾರ್ಟ್. ಚಿಕ್ಕಿ ಎಸ್, ಟಾಸ್ ನಿಮ್ದೆ. ಬೌಲಿಂಗ್. ಹಾಂ, ಬೌಲಿಂಗ್. ಓಕೆ. ಅಪ್ಪು ಅವರು ಟಾಸ್ ಅಲ್ಲಿ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು.